ಯಾ ಸೊ ಈ ತರ ನೀನು ಕಮಾಂಡ್ಗಳು ಯೂಸ್ ಮಾಡ್ಬೋದು, ಲೈಕ್ ಶೋ, ರನ್ನಿಂಗ್, ಇಂಟರ್ಫೇಸ್, ಈಥರ್ನೆಟ್, ಯಾವುದೋ ಒಂದು ನೀಲೇಶ್, ನಾನ್ ಮಾತಾಡ್ತಿರೋದು ರೆಕಾರ್ಡಿಂಗು ಕೂಡ ಆಗಿರುತ್ತಲ್ಲ ಜೂಮ್ ಮೀಟಿಂಗ್ ಅಲ್ಲಿ? ಯಾ ಮೇ ಬಿ ಆಗಿರುತ್ತೆ. ಯಾಕಂದ್ರೆ ನಿಂದು ಇಂಟ್ರಾಕ್ಷನ್ ಇದ್ದರೆ ನನಗೆ ಅದು ಡೌಟ್ ಕ್ಲಿಯರ್ ಆಗುತ್ತೆ. ಮಾತ್ರ ಇದಿದ್ರೆ ಎಸ್, ಕ್ಲಿಯರ್ ಆಗಲ್ಲ. confuse ಆಗುತ್ತೆ. ಎಸ್, ಡೆಫಿನೆಟ್ಲಿ. ಸೊ ಈ ತರ ನಾವು ನೋಡ್ಬೋದು. ಸೊ ಇಂಟರ್ಫೇಸ್, ಪರ್ಟಿಕ್ಯುಲರ್ ಇಂಟರ್ಫೇಸ್ ನೋಡ್ಬೋದು ಕಾನ್ಫಿಗರೇಷನ್ ಏನಾಗಿದೆ ಅಂತ. ಸೊ ಲೈಕ್ ಇಲ್ಲಿ ಹ್ಮ್. ಇಂಟರ್ಫೇಸ್ E0/1, ಸೊ 1 ಅಲ್ಲಿ ಏನ್ ಕಾನ್ಫಿಗರೇಷನ್ ಇದೆ. ಸೊ ಈ ತರ ಈ ಕಮಾಂಡ್ಗಳು ಯೂಸ್ ಮಾಡಬೇಕು, ಚೆನ್ನಾಗಿರುತ್ತೆ. ಸೊ ಕಮಾಂಡ್ಗಳು ಯಾರು ಹೇಳ್ಕೊಡಲ್ಲ, ಇವನ್ ಕೋರ್ಸ್ ಅಲ್ಲೂ ಹೇಳ್ಕೊಡಲ್ಲ. ಸೊ ಹಾ. ಅವ್ರಿಗೆ ಏನ್ ಗೊತ್ತು ಅದು ಅಷ್ಟೇ ಹೇಳ್ಕೊಡ್ತಾರೆ, ಬೇರೆ ಎಲ್ಲ ಎಕ್ಸ್ಟ್ರಾ ಏನು ಹೇಳ್ಕೊಡಲ್ಲ. ನಾನೇ ಮಾಡಿದ್ದೀನಲ್ಲ CCNA, ಏನು ಹೇಳ್ಕೊಟ್ಟಿಲ್ಲ ನಿಜವಾಗ್ಲು. ಯಾ ನಮ್ದು ಪಾರ್ಟ್ ಏನಾಯ್ತು, ಸೊ ಟಿಲ್ ಇಯರ್ ಕಂಪ್ಲೀಟೆಡ್. ಓಕೆ, ಸೊ ನಾವೇನ್ ಮಾಡಿದ್ವಿ, ಒಂದು IP ಅಸೈನ್ ಮಾಡಿದ್ವಿ PC ಗೆ, ದೆನ್ PTP ಕಾನ್ಫಿಗರೇಷನ್ ಮಾಡಿದೀವಿ ಎಲ್ಲ ಸ್ವಿಚ್ ಮೇಲೆ, ದೆನ್ ಟ್ರಂಕ್ ಕಾನ್ಫಿಗರೇಷನ್ ಓಕೆ. ಮಾಡಿದೀವಿ, ದೆನ್ ಆಕ್ಸೆಸ್ ಪೋರ್ಟ್ ಕಾನ್ಫಿಗರೇಷನ್ ಮಾಡಿದೀವಿ, ಹಾ. ಆಕ್ಸೆಸ್ ಪೋರ್ಟ್ ಕಾನ್ಫಿಗರೇಷನ್, ದೆನ್ ಯಾ ವಿಲಾನ್ ಕ್ರಿಯೇಟ್ ಮಾಡಿದೀವಿ ಸರ್ವರ್ ಸ್ವಿಚ್ ಮೇಲೆ. ದಟ್ಸ್ ಇಟ್. ಓಕೆ, ಸೇಮ್ ಇವಾಗ ಕೋರ್ ಸ್ವಿಚ್ ಕಾನ್ಫಿಗರೇಷನ್ ಮಾಡೋಣ. ಸೇಮ್ ಏನ್ ಮಾಡಿದೀವಿ ಅದನ್ನೇ ವಾಪಸ್ ಮಾಡೋಣ ಕೋರ್ ಸ್ವಿಚ್ ಮೇಲೆ. ಕೋರ್ ಸ್ವಿಚ್ 1 ಪಟ್ ಮಾಡ್ಬಿಡೋಣ, ಇದು ಕೋರ್ ಸ್ವಿಚ್ 2. ಸೊ have a template. Just a minute. Yeah. The switch. Switch 1. Enable config terminal. ನಾಳೆ ಫ್ರೀ ಇದ್ರೆ ನೀನ್ ಪ್ರಾಕ್ಟೀಸ್ ಮಾಡ್ಬೋದು, ಸೊ ಎನಿ ಡೇಸ್ ತಗೊಂಡು. ಸೊ ದಟ್ಸ್ ಯುವರ್ ಚಾಯ್ಸ್. ನನ್ನ ಲ್ಯಾಪ್ಟಾಪ್ ಫ್ರೀ ಇರುತ್ತೆ. ಲ್ಯಾಪ್ಟಾಪ್ ಇಲ್ಲ ನೀಲೇಶ್. ಹೌದಾ? ಹಾ. ಸ್ಯಾಟರ್ಡೆ ಸಂಡೇ ಯಾವತ್ತು ನಾನು ಫ್ರೀ ಇರ್ತೀನಿ, ಮನೆಯಲ್ಲೇ ಬಿದ್ದಿರ್ತೀನಿ. ಸೊ ನೀನು ಯೂಸ್ ಮಾಡ್ಕೋಬಹುದು ನನ್ನ ಲ್ಯಾಪ್ಟಾಪ್ ಎನಿ ಡೇಸ್ ಇದ್ರೆ. ನಾನು ನೆಕ್ಸ್ಟ್ ಇಲ್ಲ ಆಫೀಸ್ ನೀನ್ ಫ್ರೀ ಲ್ಯಾಪ್ಟಾಪ್ ಇದ್ರೆ ಅರೇಂಜ್ ಬಂದು ಮಾಡ್ತೀನಿ. ಯೂಸ್, ಯಾ ನೀನ್ ಫ್ರೀ ಇದ್ರೆ ಬಂದು ಯೂಸ್ ಮಾಡ್ಬೋದು. ದಟ್ ಇಸ್. ನೀನ್ ಊರಿಗೆ ಹೋಗಲ್ವಾ? ಇರ್ತೀಯಾ? ಇವಾಗ ಊರಿಗೆ ಹೋಗಲ್ಲ ನಾನು. ದಸರಾದಲ್ಲೂ ದಸರಾ ಅಂತ ಯಾವ್ದದು, ದೀಪಾವಳಿ. ದೀಪಾವಳಿಗೂ ಮನೆಯಲ್ಲೇ ಇರ್ತೀನಿ. ಏನು ಹೌದಾ? ಪ್ಲಾನ್ ಇಲ್ಲ. ನನಗೆ ರಜಾ ಫಸ್ಟ್ ಕನ್ಫರ್ಮ್ ನೋಡೋಣ ಇರು. ರಜಾ ಏನಾದ್ರು ನನಗೆ ಬಿಟ್ರೆ ಲಾಂಗ್ ವೀಕೆಂಡ್ ಯಾ ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಊರಿಗೇನು ಹೋಗಲ್ಲ, ಇಲ್ಲೇ ನೀನ್ ಯಾವಾಗ ಫ್ರೀ ಪ್ರಾಕ್ಟೀಸ್ ಇರ್ತೀಯ ಅವಾಗ ಮಾಡಂಗ. ಬಂದು ಚೆಕ್ ಮಾಡ್ಬೋದು. ಸೊ ಇಲ್ಲಿ ನಾನು ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ಇರ್ತೀನಿ, ಈ ಎರಡು ಸ್ವಿಚ್ ಯಾಕಂದ್ರೆ ಕೋರ್ ಸ್ವಿಚ್. ಕೋರ್ ಸ್ವಿಚ್ ನ ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ಇರ್ತದೆ. ಯಾ ಫುಲ್ ಟ್ರಾನ್ಸ್ಪರೆಂಟ್, ಅದು ನಮ್ಮ ಮೇಲೆ ಇಷ್ಟ ನಾವ್ ಹೆಂಗ್ ಇರ್ತೀವಿ ಅಂತ. ನಾನ್ ಇವಾಗ ಮತ್ತೆ ಇದರ ಮೇಲೆ ಏನೋ ಕ್ರಿಯೇಟ್ ಆಗಿರೋದು ಅದು ಇಡಬಾರ್ದು ಅಂತ ನಾನು ಕೋರ್ ಸ್ವಿಚ್ ನ ಟ್ರಾನ್ಸ್ಪರೆಂಟ್ ಅಲ್ಲಿ ಇರ್ತೇವೆ. ದಟ್ಸ್ ಇಟ್. ಸೊ ಬೇರೆ ವಿಲನ್ಗಳು ಇಲ್ಲಿ ಬರಬಾರ್ದು ಅಂತ. ಸೊ ಇದು ಸೆಪರೇಟ್ ವಿಲನ್ ಇರಬೇಕು. ಇವಾಗ ನೀನ್ ಮಾಡ್ತಿರೋ ಪ್ರಕಾರ ಇದೇನಾದ್ರೂ ನೀನು ಕೋರ್ ಸ್ವಿಚ್ ನ ಟ್ರಾನ್ಸ್ಪರೆಂಟ್ ಅಲ್ಲಿ ಇಟ್ಟಿಲ್ಲ ಅಂದ್ರೆ ಮತ್ತೆ ಇದು ಈ ಸ್ವಿಚ್ ಕನೆಕ್ಟ್ ಆಗಿರೋ ಸ್ವಿಚಸ್ ಗೆಲ್ಲ ಅಪ್ಲೈ ಆಗುತ್ತೆ. ಏನಾಗುತ್ತೆ ಗೊತ್ತಾ, ಇದು ನಾನು ಟ್ರಾನ್ಸ್ಪರೆಂಟ್ ಇಲ್ಲಿ ಏನ್ ವಿಲನ್ ಇದಾವ ಇಲ್ಲೇ ಬಂದ್ಬಿಡ್ತಾವ, ಈ ಎರಡು ಸ್ವಿಚ್ ಅಲ್ಲಿ ಬಂದ್ಬಿಡ್ತಾವ. ಯಾವುದು? ಇಲ್ಲಿ ಏನ್ ವಿಲನ್ ಕ್ರಿಯೇಟ್ ಆಗಿದಾವಲ್ಲ ಹಾ. ಈ ಸ್ವಿಚ್ ಅಲ್ಲಿ, ಸೊ ಇಲ್ಲಿ ಬಂದ್ಬಿಡ್ತಾವ ಅದು. So ಯಾಕಂದ್ರೆ ಅದು ಕ್ಲೈಂಟ್ ಅಲ್ಲಿ ಇರುತ್ತಲ್ಲ, ಕ್ಲೈಂಟ್ ಇಲ್ಲ ನಾರ್ಮಲ್ ಸರ್ವರ್ ಅಲ್ಲಿ ಇರುತ್ತೆ, ಸೊ ಬಂದ್ಬಿಡುತ್ತೆ. ಸೊ ತೋರಿಸ್ತೀನಿ ನಿನಗೆ, ಇದನ್ನ ಟ್ರಾನ್ಸ್ಫರ್ ಮಾಡ್ತೀನಿ, ಇದನ್ನ ನಾರ್ಮಲ್ ಸ್ವಿಚ್ ಮಾಡ್ತೀನಿ ಕ್ಲೈಂಟ್, ಅವಾಗ ಗೊತ್ತಾಗುತ್ತೆ ನಿನಗೆ ಸೊ ಡಿಫ್ರೆನ್ಸ್. ಓಕೆ, ಸೊ ಇಲ್ಲಿ ನಾನು VTP ಇದು ಆಯ್ತು, ದೆನ್ IP ಒಂದು ಅಸೈನ್ ಮಾಡ್ತೀನಿ. ಸೊ
ಇಲ್ಲಿ 40 ಆಗಿದೆ ಅಲ್ಲ, 50 10.50. ಏನಿರುತ್ತೆ ಲೂಯಿಸ್, ಸಾರಿ ನಿಲೇಶ್, ವರ್ಕ್ ನಿಂದು ಎವ್ರಿ ಡೇ ಏನ್ ಕೊಡ್ತಾರೆ, ಏನ್ ಮಾಡ್ತಾರೆ? ನನ್ಗೆ ಜಾಸ್ತಿ ಏನ್ ಕೆಲ್ಸಾನೇ ಇರಲ್ಲ, ಸುಮ್ಮನೆ ಕೂತಿರ್ತೀನಿ. ಅಲ್ಲ, ಕೊಟ್ರೆ ಏನ್ ಟಿಕೆಟ್. ಕೊಡ್ತಾರೆ ಟಾಸ್ಕ್ ನಿನಗೆ? ಸೊ ಹಾ. ನಮ್ದು ಇವಾಗ ಏನಾದ್ರೂ ಚೇಂಜಸ್ ಇರ್ತಾವಲ್ಲ, ಸೊ ಒಂದ್ ಕೆಲಸ ಮಾಡೋಣ, ಇದು ಸೆಪರೇಟ್ ಆಗಿ ಮಾತಾಡೋಣ, ಬೆಟರ್. ಹ್ಮ್. ಇದರಲ್ಲಿ ಏನಕ್ಕೆ ವಿಡಿಯೋದಲ್ಲಿ ಓಕೆ ಓಕೆ. ಸೆಪರೇಟ್ ಆಗಿ ಮಾತಾಡೋಣ. ಸೊ IPS ಏನಾಯ್ತು, ದ ಇಂಟರ್ಫೇಸ್ ಕಾನ್ಫಿಗರೇಷನ್, ಕಾಪಿ, ನಮಗೆ ಇಂಟರ್ಫೇಸ್ ಯಾವುದು ಇಲ್ಲ. ಓಕೆ, 0/0 ಇದೆ, ಬೇಕಾಗಿಲ್ಲ. 0/0 ಡೌನ್ ಲಿಂಕು, ಕಾಪಿ. Then anything is there, downlink, one more is there, copy, that is second distribution, that's it. Then let's do VLAN configuration, and add VLAN create ಮಾಡೋಣ. ಒಂದು let's say management VLAN, then VLAN VLAN 80 ಮಾಡೋಣ, ಇಲ್ಲ 81 ಮಾಡೋಣ. Exit and VLAN 71 ಮಾಡೋಣ. Exit, yeah, here it is done. And right, show VTP status. ಇಲ್ಲಿ ನೋಡ್ಬೋದು VTP ಸ್ಟೇಟಸ್ ನಮ್ದು ವರ್ಜನ್ 3 ಅಲ್ಲಿ ಇದೆ. ಇದು ಟ್ರಾನ್ಸ್ಪರೆಂಟ್ ಮೋಡ್ ಇಟ್ಟಿದೀವಿ. ಎಕ್ಸಿಸ್ಟಿಂಗ್ VLAN 16 ಆಯ್ತು ಇವಾಗ. ಓಕೆ, then show VLAN brief. This is actually transparent mode. Why ಇದೆಲ್ಲ ಯಾಕೆ ಬಂತು ಇಲ್ಲಿ? Why? This is the question. Should not be reflect here. ಏನು? ಯಾ, ಸೊ ಇಲ್ಲಿ ಏನಾಯ್ತು ಅಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡು, ನಾನು ಇದನ್ನ ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ಇಟ್ಟಿದ್ದೀನಿ, ಕರೆಕ್ಟಾ? ಕೋರ್ ಸ್ವಿಚ್ನ ಆದ್ರೂ ನಂದು ಓಕೆ. ಇಲ್ಲಿ ಏನ್ VLAN ಇದಾವಲ್ಲ, ಇಲ್ಲಿ ತೋರಿಸ್ತಾ ಇದಾವೆ. ಸೊ ಆಸ್ ಫರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಯಾಕೆ ಇಲ್ಲಿ ತೋರಿಸ್ತಾ ಇದಾವೆ? ಸೊ ಜಸ್ಟ್ ಟೆಲ್ ಮಿ. ಸೊ ಆಸ್ ಫರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಟ್ರಾನ್ಸ್ಪರೆಂಟ್ how ETP work? ಅಲ್ಲ, ನನಗೆ ಆನ್ಸರ್ ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೀನಿ, ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ನಿನ್ ಕೋರ್ ಸ್ವಿಚ್ ಇದ್ರೆ ಅದು ತೋರಿಸಬಾರ್ದು. Yes, exactly. So that question I'm asking you, the same question I'm asking you. Why it is showing here? My question is just same. So ಇದು ಟ್ರಾನ್ಸ್ಪರೆಂಟ್ ಇದೆ, ಈ VLANs ಗಳು ಇಲ್ಲಿ ಬರಬಾರ್ದು, ಬಟ್ ಯಾಕೆ ಬಂತು? The question is here. ಏನಾದ್ರೂ ಕಾನ್ಫಿಗರೇಷನ್ ಇನ್ನ ಮಾಡ್ಬೇಕು ಅನ್ಸುತ್ತೆ. Already you observed how we did the configuration. From scratch we started, correct? ನೀನು ಅಂದ್ರೆ ಮೇ ಬಿ ನೀನು ಆ ಕಾನ್ಫಿಗರೇಷನ್ಸ್ ಏನ್ ಮಾಡಿದ್ಯಾ, ಸೇಮ್ ಅದೇ ಕಾನ್ಫಿಗರೇಷನ್ ಈ ಸ್ವಿಚ್ ಅಲ್ಲೂ ಮಾಡಿದ್ಯಾ? Yeah, same configuration, but here that is not the concept. Here we are talking about VTP only. We are talking about VTP only. So that means as per the VTP, whatever transparent switch is having, like we having the configuration as a transparent switch, that should not be like reflect those VLANs. ಹೌದು. So just let me show you core switch 2. Here also it is created, but how? Show VTP. Yeah, I will show the first VTP status. Here it is, server mode. Okay. So VLAN brief.
ಯಾ ದೆನ್ ಇಲ್ಲಿ ಕ್ರಿಯೇಟ್ ಆಗಿಲ್ಲ, ಬರೀ 1 ವಿಲಿಯನ್ ಕ್ರಿಯೇಟ್ ಆಗಿದೆ ನೋಡು, 100 ವಿಲಿಯನ್. ಸೊ ರಿಮೈನಿಂಗ್ ಯಾವ್ದು ವಿಲಿಯನ್ ಕ್ರಿಯೇಟ್ ಆಗಿಲ್ಲ. ಕರೆಕ್ಟಾ? ಸೊ ಇಲ್ಲಿ ಕಾನ್ಸೆಪ್ಟ್ ಏನಾಗಿದೆ ಅಂದ್ರೆ, ನಮ್ದು VTP ಲೈಕ್ ವರ್ಜನ್ 3 ಅಲ್ಲಿ, ಸೊ ಇವಾಗ ಇನ್ ರಿಯಲ್ ಆರ್ಗನೈಸೇಷನ್ ನಾವು ಟ್ರಾನ್ಸ್ಪರೆಂಟ್ ಮೋಡ್ ಕ್ರಿಯೇಟ್ ಮಾಡಿದ್ರೆ ಅದು ರಿಫ್ಲೆಕ್ಟ್ ಆಗಲ್ಲ ಆ ವಿಲನ್ಸ್ಗಳು. ಸೊ ಬಟ್ ಇಲ್ಲಿ ವರ್ಚುವಲ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸೊ ಆ ಟ್ರಾನ್ಸ್ಪರೆಂಟ್ ಅಪ್ಲೈ ಆಗ್ತಾ ಇಲ್ಲ ಪ್ರಾಪರ್ ಆಗಿ ವರ್ಚುವಲ್ ಅಲ್ಲಿ. ಸೊ ಇಲ್ಲೂ ನಾನು ಸೇಮ್, ಇವಾಗ ಇಲ್ಲಿ ನಾನು VTP ವರ್ಜನ್ 3 ಮಾಡಿದ್ರೆ ಇಲ್ಲಿ ಪಕ್ಕಾ ಇಲ್ಲೂ ರಿಫ್ಲೆಕ್ಟ್ ಆಗ್ತಾವ ವಿಲನ್ಸ್. VTP ಕಾನ್ಫಿಗರೇಷನ್, ಲೆಟ್ ಮೀ ಶೋ ಯು ಕಾನ್ಫಿಗರೇಷನ್. ಯಾಕಂದ್ರೆ ಇದು ವರ್ಚುವಲ್ ಎನ್ವೈರನ್ಮೆಂಟ್ ಅಲ್ವಾ, ಸೊ ಇದು ಯಾಕೋ ಸಪೋರ್ಟ್ ಆಗ್ತಾ ಇಲ್ಲ. ದಿಸ್ ಇಸ್ error we are getting. Then VTP, let me copy the command domain. Copy to copy paste. VTP mode transfer, then show VLAN brief. ನೋಡಿ ಬಂತು. ಸೊ ಇಲ್ಲಿ ಇನ್ ಕೇಸ್ ನಾನು ಇವಾಗ ನನಗೆ ಇಲ್ಲಿ ಬೇಕಾಗಿಲ್ಲ ಅಂದ್ರೆ ನಾನು ಇಲ್ಲಿ ಏನಾದ್ರೆ ಪಾಸ್ವರ್ಡ್ ಚೇಂಜ್ ಮಾಡಬಹುದು. ಇವಾಗ ಇಲ್ಲಿ VTPಗೆ ನಾವು ಒಂದು ಪಾಸ್ವರ್ಡ್ ಇಟ್ಟಿದೀವಲ್ಲ, ಲೈಕ್ ಈ ಪಾಸ್ವರ್ಡ್ ನಾನು ಚೇಂಜ್ ಮಾಡಬಹುದು, ಇಲ್ಲ VTP ಡೊಮೈನ್ ನೇಮ್ ಚೇಂಜ್ ಮಾಡಬಹುದು. ಸೊ ಇಲ್ಲಿ ನನಗೆ ಈ ವಿಲಾನ್ಸ್ಗಳು ಬೇಕಾಗಿಲ್ಲ ಅಂದ್ರೆ, ಸೊ ಪಾಸ್ವರ್ಡ್ ಇಲ್ಲ ಡೊಮೈನ್ ಮಿಸ್ ಮ್ಯಾಚ್ ಆದ್ರೆ ಈ ವಿಲಾನ್ಗಳು ಇಲ್ಲಿ ಬರಲ್ಲ. ಓಕೆ, ಸೊ ಅದನ್ನ ನಾವು ಮಾಡ್ಬೋದು. ಸೊ ನಾವು ಲೆಟ್ ಮಿ ಕ್ರಿಯೇಟ್ ಒನ್ ವಿಲಾನ್, ಲೆಟ್ಸ್ ಸಿ ಇಸ್ ಇಟ್ ವರ್ಕಿಂಗ್ ಆರ್ ನಾಟ್. ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಒಂದು ವಿಲಾನ್ ಕ್ರಿಯೇಟ್ ಮಾಡೋಣ ಹೊಸದಾಗಿ. ಕಾನ್ಫಿಗ್ ಟರ್ಮಿನಲ್ ವಿಲಾನ್ 200 ಇದಾಗುತ್ತೆ. then exit, then write. Okay, so VLAN 3. So now 2000 is created. Okay, so let me check here. So VLAN 3. So yeah, so ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಮ್ಮ ವರ್ಚುವಲ್ ಎನ್ವೈರನ್ಮೆಂಟ್ ಅಲ್ಲಿ ಲೈಕ್ ಫಸ್ಟ್ ಏನಾದ್ರೆ ನಾವು ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ವಿಲಾನ್ ಲೈಕ್ ಸರ್ವರ್ ಮೋಡ್ ಅಲ್ಲಿ, ಸೊ ನಾವು ನೆಕ್ಸ್ಟ್ ನಾವು ಯಾವುದೋ ಕೋರ್ ಸ್ವಿಚ್ ಕಾನ್ಫಿಗರ್ ಮಾಡಿದ್ರೆ ಅದು ಲೈಕ್ ಟ್ರಾನ್ಸ್ಪರೆಂಟ್ ಅಲ್ಲಿ ಇಟ್ರೆ, ಸೊ ಅದು ಡೈರೆಕ್ಟ್ ಆಗಿ ವಿಲಾನ್ಗಳು ಪಾಸ್ ಮಾಡ್ಬಿಡುತ್ತೆ. ಸೊ ನಾವು ಏನ್ ಮಾಡ್ಬೇಕು, ಸೊ ಇನ್ ಕೇಸ್ ಇಲ್ಲಿ ವಿಲಾನ್ಗಳು ಬೇಡ ಅಂದ್ರೆ ನಮ್ಗೆ, ಸೊ ಇದು ಸರ್ವರ್ ಸ್ವಿಚ್ ನ ಆಮೇಲೆ ಕಾನ್ಫಿಗರ್ ಮಾಡ್ಬೇಕು. ಇದೆಲ್ಲ ಕಾನ್ಫಿಗರ್ ಮಾಡಿದ್ಮೇಲೆ ಆಮೇಲೆ ಇದನ್ನ ಕಾನ್ಫಿಗರ್ ಮಾಡ್ಬೇಕು, ಆಮೇಲೆ ಇಲ್ಲಿ ವಿಲಾನ್ಗಳು ಕ್ರಿಯೇಟ್. ಅವಾಗ ಏನಾಗುತ್ತೆ, ನಮ್ಗೆ ವಿಲಾನ್ಗಳು ರಿಫ್ಲೆಕ್ಟ್ ಆಗಲ್ಲ. ಅರ್ಥ ಆಗಿಲ್ಲ ಇಂಗ್ಲಿಷ್. ಇವಾಗ ಏನ್ ಗೊತ್ತಾ, ಇಲ್ಲಿ ನಮ್ಗೆ ಪ್ರಾಬ್ಲಮ್ ಏನಾಗ್ತದೆ, ಸೊ ನಾವ್ ಏನ್ ಮಾಡಿದೀವಿ, ಲೈಕ್ ಬರೀ ಕೋರ್ ಸ್ವಿಚ್ ಕ್ರಿಯೇಟ್ ಮಾಡಿದೀವಿ, ಇಲ್ಲಿ ಕಾನ್ಫಿಗರ್ ಮಾಡಿದ್ವಿ, ಇಲ್ಲಿ ಕಾನ್ಫಿಗರ್ ಮಾಡಿದೀವಿ, ಸೊ ಇಲ್ಲಿ ನಾರ್ಮಲ್ ಬೇಸಿಕ್ ಕಾನ್ಫಿಗರೇಷನ್ ಮಾಡಿದ್ವಿ. ಓಕೆ, ಬಟ್ ಅದರಲ್ಲಿ ನಾವು ವಿಲಾನ್ಗಳು ಕ್ರಿಯೇಟ್ ಮಾಡಿದ್ವಿ. ಹೌದು, ಇದನ್ನ ಟ್ರಾನ್ಸ್ಪರೆಂಟ್ ಮೋಡ್ ಮಾಡೋಕ್ಕಿಂತ ಮುಂಚೆ ವಿಲಾನ್ಗಳು ಕ್ರಿಯೇಟ್ ಮಾಡಿದ್ವಿ. ಸೊ ಅವಾಗ ಇಲ್ಲಿ ಫಂಕ್ಷನ್ ಹೆಂಗ್ ವರ್ಕ್ ಆಗ್ತಾ ಇದೆ ಅಂದ್ರೆ, ಇದು ಬೇಸಿಕಲಿ ನಮ್ದು ಸರ್ವರ್ ಅಲ್ಲಿ ಇರುತ್ತೆ. VTP ವರ್ಜನ್ 3 ಅಂದ್ರೆ ಅದು ಸರ್ವರ್ ಮೋಡ್ ಅಲ್ಲಿ ಇರುತ್ತೆ, ಕರೆಕ್ಟಾ? ಅವಾಗ ಅದು ಏನ್ ಮಾಡುತ್ತೆ ಅಂದ್ರೆ,
ಇಲ್ಲಿ ಏನ್ ವಿಲಾನ್ಗಳು ನಾವು ಕ್ರಿಯೇಟ್ ಮಾಡಿದ್ವಿ ಆಟೋಮೆಟಿಕ್ಲಿ ಇಲ್ಲಿ ಹೋಗಿರ್ತಾವ. ನಾವು ಅದು ಟ್ರಾನ್ಸ್ಪರೆಂಟ್ ಮೋಡ್ ಮಾಡೋಕ್ಕಿಂತ ಮುಂಚೆನೆ ಹೋಗಿರ್ತಾವ. ಓಕೆ. ಕರೆಕ್ಟಾ? ಆಮೇಲೆ ನಾವು ಟ್ರಾನ್ಸ್ಪರೆಂಟ್ ಮೋಡ್ ಮಾಡಿದಾಗ ನಮ್ಗೆ ವಿಲಾನ್ಗಳು ಶೋ ಆಗ್ಬಿಡ್ತಾವ ಎಲ್ಲ. ಸೊ ನಾವೇನ್ ಮಾಡ್ಬೇಕು ಇಲ್ಲಿ, ಫಸ್ಟ್ ಇದರಲ್ಲಿ ಟ್ರಾನ್ಸ್ಪರೆಂಟ್ ಮೋಡ್ ಕ್ರಿಯೇಟ್ ಮಾಡ್ಬೇಕು, ಆಮೇಲೆ ಇಲ್ಲಿ ವಿಲಾನ್ಗಳು ಕ್ರಿಯೇಟ್ ಮಾಡ್ಬೇಕು. ಓಕೆ. ಸೊ ಇವಾಗ ಇನ್ ಸಿನಾರಿಯೋ, ನನ್ನ ಸಿನಾರಿಯೋ ಅಲ್ಲಿ ಇವಾಗ ನಾನು ಏನ್ ಮಾಡಿದೀನಿ ಅಂದ್ರೆ ಕೋಲ್ ಸ್ವಿಚ್ 1. ಸೊ ಇದರಲ್ಲಿ ಏನ್ ಮಾಡಿದ್ದೀನಿ ನಾನು, ಡಿಸ್ಟ್ರಿಬ್ಯೂಷನ್ ಸ್ವಿಚ್ 1 ಇದು ನಂದು ಸರ್ವರ್ ಸ್ವಿಚ್. ಕರೆಕ್ಟಾ? ಇದರಲ್ಲಿ ನಾನು ಫಸ್ಟ್ ಇದರಲ್ಲಿ ಟ್ರಾನ್ಸ್ಪರೆಂಟ್ ಮೋಡ್ ಕಾನ್ಫಿಗರ್ ಮಾಡಿದೆ, ಆಮೇಲೆ ಇದರಲ್ಲಿ ನನಗೆ ಒಂದು ವಿಲಾನ್ ಕ್ರಿಯೇಟ್ ಮಾಡಿದೆ, ದಟ್ ಈಸ್ 2000. ಇವಾಗ ಇಲ್ಲಿ ಶೋ ಆಗ್ತಾ ಇಲ್ಲ, ಇಲ್ಲಿ 2000 ಶೋ ಆಗ್ತಾ ಇಲ್ಲ. ಕರೆಕ್ಟಾ? ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ ಬೇಕಾದ್ರೆ. ಸೊ ಕಾನ್ಫಿಗ್ ಟರ್ಮಿನಲ್ ವಿಲಾನ್ 3000, ಇದು ಶೋ ಆಗಲ್ಲ ಅಲ್ಲಿ, ಡೆಫಿನೆಟ್ಲಿ ಶೋ ಆಗಲ್ಲ. ಎಕ್ಸಿಟ್. ರೈಟ್. ಅಲ್ಲ ನಿಲೇಶ್, ಇವಾಗ ಒಂದ್ ನಿಮಿಷ, ಏನು ಫಸ್ಟಿಗೆ ಆಲ್ರೆಡಿ ಟ್ರಾನ್ಸ್ಪರೆಂಟ್ ಮೋಡ್ ಇಡಕ್ಕಿಂತ ಮುಂಚೆನೆ ಈ ಕೆಳಗಿನ ಸ್ವಿಚ್ ಕಾನ್ಫಿಗರ್ ಮಾಡಿದ್ಯಾ, ಕರೆಕ್ಟಾ? ಎಸ್. ಅದು ಆಲ್ರೆಡಿ ನೀನ್ ಹೇಳ್ದಂಗೆ ನನ್ ಟ್ರಾನ್ಸ್ಪರೆಂಟ್ ಮೋಡ್ ಇರಕ್ಕಿಂತ ಮುಂಚೆ ಡಿಫಾಲ್ಟ್ ಆಗಿ ಸರ್ವರ್ ಮೋಡ್ ಅಲ್ಲೇ ಇರುತ್ತೆ. ಎಸ್. ಕರೆಕ್ಟಾ? ಸೊ ಹಂಗಾಗಿ ಅದು ನಾನ್ ಅಲ್ಲಿ ಕೋರ್ ಸ್ವಿಚ್ ಅಲ್ಲಿ ಹೋಗಿ ಸ್ಟೇಟಸ್ ನೋಡಿದ್ರೆ ಅದು ತೋರಿಸ್ತಾ ಇರೋ ವಿಲಾನು ತೋರಿಸ್ತಾ ಇದೆ. ಆದ್ರೆ ನೀನ್ ಇಟ್ಟಿರೋದು ಟ್ರಾನ್ಸ್ಪರೆಂಟ್ ಮೋಡ್, ಆದ್ರೆ ತೋರಿಸ್ತಾ ಇರೋದು ವಿಲಾನ್, ಆಲ್ರೆಡಿ ವಿಲಾನ್ ಶೋ ಆಗ್ತಾ ಇದಾವೆ. ಇವಾಗ ನಾವು ಅದು ಮಾಡ್ಬಿಟ್ಟಿದೀವಿ ಆ ತಪ್ಪು. ಇಲ್ಲಿ ಮಾಡ್ಬಿಟ್ಟಿದೀವಿ ತಪ್ಪು. ಎಸ್. ತಪ್ಪು ಮಾಡ್ಬಿಟ್ಟಿದೀವಿ. ಇವಾಗ ತಪ್ಪು ಮಾಡ್ಬಿಟ್ಟು ಕಾನ್ಫಿಗರು ಮಾಡ್ಬಿಟ್ಟಿದೀವಿ, ಆಲ್ರೆಡಿ ಟ್ರಾನ್ಸ್ಪರೆಂಟ್ ಮೋಡ್ ಇಟ್ಬಿಟ್ಟಿದೀವಿ. ಎಸ್. ಸೊ ಇವಾಗ ನೀನ್ ಇಟ್ಬಿಟ್ಟು ಮತ್ತೆ ನೀನು ಏನ್ ಮಾಡ್ಬೇಕು, ಅಲ್ಲಿ ಏನ್ ಮಾಡ್ಬೇಕು ಹೇಳು ಮೇನ್ ಅಂದ್ರೆ ಇವಾಗ ನನಗೆ ಸಿಂಪಲ್ ಆತರ ಬರಬಾರ್ದು ಟ್ರಾನ್ಸ್ಪರೆಂಟ್. ಇವಾಗ ನಾನು ಟ್ರಾನ್ಸ್ಪರೆಂಟ್ ಮೋಡ್ ಕಾನ್ಫಿಗರ್ ಮಾಡಿದೆಲ್ಲ, ಇವಾಗ ಅಪ್ಲೈ ಆಗಿದೆ ಅದು ಟ್ರಾನ್ಸ್ಪರೆಂಟ್ ಮೋಡ್. ಸೊ ಇವಾಗ ನಾನು ಏನ್ ವಿಲಾನ್ ಕ್ರಿಯೇಟ್ ಮಾಡಿದ್ರು ರಿಫ್ಲೆಕ್ಟ್ ಆಗಲ್ಲ ಅಲ್ಲಿ. ಇವಾಗ ನೋಡು ಸಿಂಪಲ್, ನಾನು 3000 ವಿಲಾನ್ ಇದು ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ರಿಫ್ಲೆಕ್ಟ್ ಆಗಲ್ಲ. ಸೊ ಇವಾಗ ನೋಡು ನಾನು 3000 ವಿಲಾನ್ ಕ್ರಿಯೇಟ್ ಮಾಡಿದ್ದೀನಿ. ಯಾವ್ದ್ರಲ್ಲಿ ಮಾಡಿದ್ಯಾ? ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮಾಡಿದ್ಯಾ? ಡಿಸ್ಟ್ರಿಬ್ಯೂಷನ್ ಸರ್ವರ್ ಸ್ವಿಚ್ ಅಲ್ಲಿ, ಪ್ರೈಮರಿ ಸರ್ವರ್. ಸೊ ಇದರಲ್ಲಿ ಕ್ರಿಯೇಟ್ ಮಾಡಿದೀನಿ, ಬಟ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಓಕೆ, ಅವಾಗಲೇ ರಿಫ್ಲೆಕ್ಟ್ ಆಯ್ತಲ್ಲ, ಅದು ಆಲ್ರೆಡಿ ನೀನ್ ಮಾಡಿದ್ದಾಗ ರಿಫ್ಲೆಕ್ಟ್ ಆಯ್ತಲ್ಲ. ಅದು ಏನಾಯ್ತು ಅಂದ್ರೆ ಈ ಸ್ವಿಚ್ ನಾವು ಕಾನ್ಫಿಗರೇ ಮಾಡಿರ್ಲಿಲ್ಲ. ಸೊ ಬೈ ಡಿಫಾಲ್ಟ್ ಸರ್ವರ್ ಅಲ್ಲಿ ಇತ್ತು, ಅಂದ್ರೆ ಅದಕ್ಕೆ ಕೆಪಾಸಿಟಿ ಏನಿತ್ತು, ಅದು ಪ್ರೈಮರಿ ಸರ್ವರ್ ಅಲ್ಲಿ ಏನ್ ವಿಲಾನ್ ಕ್ರಿಯೇಟ್ ಮಾಡ್ತೀವಿ ಅದನ್ನ ತಗೊಳ್ಳೋದು ಕೆಪಾಸಿಟಿ ಇತ್ತು ಅದಕ್ಕೆ. ಓಕೆ. ಸೊ ಅದು ನಾವು ಇಲ್ಲಿ ಕ್ರಿಯೇಟ್ ಮಾಡಿದಾಗ ಅದು ಆಲ್ರೆಡಿ ತಗೊಂಡ್ಬಿಟ್ಟೈತೆ. ಅದು ಆದ್ಮೇಲೆ ನಾವು ಟ್ರಾನ್ಸ್ಪರೆಂಟ್ ಮೋಡ್ ಮಾಡಿದೀವಿ. ಹೌದು. ಸೊ ಅದು ಆಲ್ರೆಡಿ ತಗೊಂಡಿರೋದು ವಿಲಾನ್ ನಮ್ಗೆ ತೋರಿಸುತ್ತೆ, ಡೆಫಿನೆಟ್ಲಿ ತೋರಿಸುತ್ತೆ. ಇವಾಗ ಅದು ಎಕ್ಸಾಂಪಲ್ ಆದ್ರೆ ತೋರಿಸ್ತಾ ಇದೆ ಅಂತ ನೀನ್ ಹೇಳ್ತಾ ಇದೀಯಾ? ಇವಾಗ ತೋರಿಸ್ತಾ ಇದೆ, ಓಕೆ ಒಪ್ಪೋಣ. ಅದು ತೋರಿಸ್ತಾ ಇದೆ ಅಂದ್ರೆ ಅದು ಎಕ್ಸಿಕ್ಯೂಟಿವ್ ಮಾಡತ್ತೆ, ಅಂದ್ರೆ ಅಪ್ಲೈನು ಮಾಡತ್ತೆ. ಡೆಫಿನೆಟ್ಲಿ ಮಾಡತ್ತೆ. ಬಟ್ ನಮಗೆ ಎಫೆಕ್ಟ್ ಆಗತ್ತಲ್ಲ, ಅಂದ್ರೆ ನಾವು ಟ್ರಾನ್ಸ್ಪರೆಂಟ್ ಇಟ್ಟು ಕೂಡ. ಬಟ್ ಹೆಂಗ್ ಗೊತ್ತಾ, ಇಲ್ಲಿ ನಾವು ತಪ್ಪು ಮಾಡಿದೀವಿ. ಸೊ ನಾವು ಅದನ್ನ ಲೈವ್ ಎನ್ವೈರನ್ಮೆಂಟ್ ಅಲ್ಲಿ ಮಾಡಬಾರ್ದು. ಸೊ ನಾವೇನ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ವಿಲಾನ್ಗಳು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಎಲ್ಲಾ ಸ್ವಿಚ್ ನ ಲೈಕ್ ಟ್ರಾನ್ಸ್ಪರೆಂಟ್ ಮೋಡ್ ಯಾವ್ದು ಬೇಕಾದ್ರೂ ಕ್ಲೈಂಟ್ ಮೋಡ್ ಅಲ್ಲಿ ಇಟ್ಬೇಕು ನಾವು. ಸೊ ಅದಕ್ಕೆ ನಾನು ಒಂದು ಸ್ಟಾರ್ಟಿಂಗ್ ಸೆಕೆಂಡ್ ಲೈಕ್ ಫಸ್ಟ್ ಹೇಳ್ದೆ ಅಲ್ಲ ಒಂದು ಗೊತ್ತಾ, ನಾವು ಒಂದ್ ಸ್ವಿಚ್ ತಗೊಂಡ್ ಬಂದಾಗ ಬೇಸಿಕ್ ಕಾನ್ಫಿಗರೇಷನ್ ಮಾಡ್ತೀವಿ ಅಂತ. ಸೊ ಎಕ್ಸಾಂಪಲ್, ನಾನು ಒಂದು ಸ್ವಿಚ್ ಆಡ್ ಮಾಡಬೇಕು, ಈ ನೆಟ್ವರ್ಕ್ ಅಲ್ಲಿ ಒಂದು ಸ್ವಿಚ್ ಆಡ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಆಲ್ರೆಡಿ ವಿಲಾನ್ಗಳು ಕ್ರಿಯೇಟ್ ಆಗಿದಾವೆ. ಹೌದು, ಕರೆಕ್ಟಾ? ನಾನು ಹೊಸದಾಗಿ ಸ್ವಿಚ್ ತಗೊಂಡ್ ಬಂದ್ಬಿಟ್ಟು ಡೈರೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಏನ್ ವಿಲಾನ್ಗಳು ಇದಾವೆ ಇಲ್ಲಿ ರಿಫ್ಲೆಕ್ಟ್ ಆಗ್ಬಿಡ್ತಾವೆ. ಡೈರೆಕ್ಟ್ ಕನೆಕ್ಟ್ ಮಾಡಿದ್ರೆ ನಾನು ಏನು ಕಾನ್ಫಿಗರ್ ಮಾಡಿಲ್ಲ, ಡೈರೆಕ್ಟ್ ಸುಮ್ಮನೆ ಕನೆಕ್ಟ್ ಮಾಡಿದೀನಿ ಒಂದು IP ಅಸೈನ್ ಮಾಡಿಬಿಟ್ಟು ಸ್ವಿಚ್ಗೆ. ಡೈರೆಕ್ಟ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಏನ್ ವಿಲಾನ್ ಇದಾವೆ ಎಲ್ಲ ರಿಫ್ಲೆಕ್ಟ್ ಆಗ್ತಾವೆ. ಸೊ ಆ ಟೈಮಲ್ಲಿ ನಾನೇನ್ ಮಾಡ್ತೀನಿ, ಫಸ್ಟ್ ಆ ಸ್ವಿಚ್ ನಾರ್ಮಲ್ ಪವರ್ ಕನೆಕ್ಟ್ ಮಾಡ್ತೀನಿ, ನಮ್ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ತೀನಿ.
ಬರೀ ಸ್ವಿಚ್ ಮತ್ತೆ ಲ್ಯಾಪ್ಟಾಪ್ ಕಮ್ಯುನಿಕೇಶನ್ ಇರುತ್ತೆ. ಸೊ ಅಲ್ಲಿ ನಾನು ಬೇಸಿಕ್ ಕಾನ್ಫಿಗರೇಷನ್ ಮಾಡ್ತೀನಿ. ಸೊ ಅಲ್ಲಿ ನಾನು ಟ್ರಾನ್ಸ್ಪರೆಂಟ್ ಮೋಡ್ ಕನ್ಫರ್ಮ್ ಬಿಡ್ತೀನಿ ಬಿಫೋರೆ, ನಮ್ಮ ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಮಾಡೋಕ್ಕಿಂತ ಬಿಫೋರೆ. ಸೊ ಅವಾಗ ಅದರಲ್ಲಿ ಏನು ಓಕೆ ವಿಲನ್ಸ್ ಓಕೆ. ಇರಲ್ಲ, ಜೀರೋ ಇರ್ತಾವೆ ವಿಲನ್ಸ್. ಸೊ ಹ್ಮ್ ಅದನ್ನ ಹ್ಮ್ ಆಮೇಲೆ ಹ್ಮ್ ನೆಟ್ವರ್ಕ್ ಗೆ ಕನೆಕ್ಟ್ ಮಾಡಿದಾಗ ಈ ವಿಲನ್ಗಳು ಅಲ್ಲಿ ಬರಲ್ಲ, ಯಾಕಂದ್ರೆ ಅದು ಆಲ್ರೆಡಿ ಟ್ರಾನ್ಸ್ಪರೆಂಟ್ ಮೋಡ್ ಅಲ್ಲಿ ಇದೆ, ಅಲ್ಲಿ ಬರಲ್ಲ. ಸೊ ಬಟ್ ಇಲ್ಲಿ ಹೆಂಗಾಯ್ತು ಹ್ಮ್ ಒಂದು, ಈ ಸ್ವಿಚ್ ಆಲ್ರೆಡಿ ನೆಟ್ವರ್ಕ್ ಅಲ್ಲಿ ಇದೆ, ಆಲ್ರೆಡಿ ಸರ್ವರ್ ಮೋಡ್ ಅಲ್ಲಿ ಇದೆ, ಅದಕ್ಕೆ ಕೆಪಾಸಿಟಿ ಇದೆ ವಿಲ್ಯಾನ್ ತಗೊಳ್ಳೋದು ಬೇರೆ ಸ್ವಿಚ್ ಇಂದ ಬಂದಿರೋದು. ಸೊ ಅದಕ್ಕೆ ಅದು ಆಲ್ರೆಡಿ ಹ್ಮ್ ತಗೊಂಡ್ಬಿಟ್ಟೈತೆ. ಅದು ಆದ್ಮೇಲೆ ನಾವು ಟ್ರಾನ್ಸ್ಪರೆಂಟ್ ಮಾಡಿದೀವಿ. ಸೊ ತಗೊಂಡಿದ್ದು ಏನ್ ಮಾಡುತ್ತೆ, ಅದು ತಗೊಂಡ್ಮೇಲೆ ಅದು ತನ್ನ ಹತ್ರ ಇಟ್ಟೇ ಇಡುತ್ತೆ ಅದು. ಸೊ ನೀನ್ ಆಮೇಲೆ ಟ್ರಾನ್ಸ್ಪರೆಂಟ್ ಮಾಡಿದೆ ಅದಕ್ಕೆ, ಆಮೇಲೆ ಹೇಳಿದೆ ನೀನು ಅದು ತಗೋಬೇಡ ಅಂತ. ಸೊ ಹೊಸ ವಿಲನ್ ಕ್ರಿಯೇಟ್ ಮಾಡಿದಾಗ ತಗೋಬೇಡ ಅಂತ ಆಮೇಲೆ ಹೇಳ್ತಾ ಇದೆಯಾ, ತಗೊಂಡಾದ್ಮೇಲೆ. ಕರೆಕ್ಟಾ? ಅಂದ್ರೆ ಓಕೆ, ಇವಾಗ ನೀನ್ ಹೇಳ್ದಂಗೆ ಹ್ಮ್. ನಾವ್ ಆಮೇಲೆ ಮಾಡಿದೀವಿ ಟ್ರಾನ್ಸ್ಪರೆಂಟ್, ಕರೆಕ್ಟಾ? ಸೊ ಎಸ್ ಎಸ್. ಇವಾಗ ಇದು ಸ್ವಿಚ್ ವರ್ಕ್ ಆಗೋದು ಆಮೇಲಿದ್ದು ತಾನೆ, ಅಂದ್ರೆ ನಾವು ಟ್ರಾನ್ಸ್ಪರೆಂಟ್ ಮಾಡಾದ್ಮೇಲೆ ಏನ್ ನಾವು ಅದಕ್ಕೆ ಟ್ರಾನ್ಸ್ಪರೆಂಟ್ ಮಾಡಿರ್ತೀವಿ ಅದ್ರ ಪ್ರಕಾರ ಅದು ವರ್ಕ್ ಆಗುತ್ತೆ ಸ್ವಿಚ್. ಎಸ್, ಆಮೇಲೆ ವರ್ಕ್ ಆಗುತ್ತೆ. ಬಟ್ ಬಿಫೋರ್ ಏನಾಗಿದ್ದು ಆಗಿದ್ದು ಹೋಯ್ತು, ಅದು ತಗೊಂಡ್ಬಿಟ್ಟೈತೆ, ಅದು ನನ್ಗೆ ಏನ್ ಮಾಡಕ್ಕಾಗಲ್ಲ. ಸೊ ಅದು ಬೇಕಲ್ಲ, ನಾನು ರಿಮೂವ್ ಮಾಡ್ಬೇಕು. ಸೊ ನೋ ವಿಲನ್ ಸರಿ. 10. ಸೊ ಅದು ನಾನು ಲೈಕ್ ಇದು ರಿಮೂವ್ ಮಾಡಬೇಕು, ಕಮಾಂಡ್ ಯೂಸ್ ಮಾಡಿ ಮಾಡಬೇಕು, ರಿಮೂವ್ ಮಾಡಬೇಕು. ನೋ ವಿಲನ್ ಅಂತ ಯೂಸ್ ಮಾಡಬೇಕು. ಸೊ 30 ಆಯ್ತು, 40, ದೆನ್ 50, ದೆನ್ 60, ದೆನ್ 70, ದೆನ್ 80, ದೆನ್ 81 ಮತ್ತೆ 71 ನಾವು ಕ್ರಿಯೇಟ್ ಮಾಡಿದ್ದು. 100 ಮ್ಯಾನೇಜ್ಮೆಂಟ್ ಇರಲಿ. ಓಕೆ, ದಟ್ಸ್ ಇಟ್. ದೆನ್ ಎಂಡ್ ರೈಟ್ ಶೋ ವಿಲನ್. ಇವಾಗ ನಮ್ದು ಬರೀ ಇಷ್ಟೇ ವಿಲನ್ ಇದಾವೆ. ಸೊ ಇನ್ ಕೇಸ್ ಇವಾಗ ನಾನು ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ ವಿಲನ್ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಬರೋದಿಲ್ಲ, ಯಾಕಂದ್ರೆ ಇವಾಗ ಅದು ಟ್ರಾನ್ಸ್ಪರೆಂಟ್ ಮೋಡ್ ಆಗಿ ಆಕ್ಟ್ ಮಾಡ್ತಾ ಇದೆ. ಸೊ ಅದಕ್ಕೆ ಗೊತ್ತಾಗೈತೆ, ಓ ನಾನು ಇವಾಗ ಟ್ರಾನ್ಸ್ಪರೆಂಟ್, ನಾನು ವಿಲನ್ಗಳು ತಗೋಬಾರ್ದು. ಕರೆಕ್ಟಾ? ಕಾನ್ಫಿಗರ್ ಟರ್ಮಿನಲ್. ಸೊ ವಿಲನ್ 3001, then end, then write. So now it should not be take. ತಗೊಂಡಿಲ್ಲ, ಕರೆಕ್ಟಾ? 3001 ಬಂದಿಲ್ಲ. ಇವಾಗ ಇದಕ್ಕೆ ಗೊತ್ತಾಯ್ತು ನಾನ್ ಟ್ರಾನ್ಸ್ಪರೆಂಟ್, ಬಟ್ ರಿಮೈನಿಂಗ್ ಸ್ವಿಚ್ ತಗೊಂಡಿದ್ದಾವೆ. ಇವಾಗ ಎಕ್ಸಾಂಪಲ್ ಆಕ್ಸ್ ಸ್ವಿಚ್ 3000 ತಗೊಂಡಿರುತ್ತೆ. ಎನೇಬಲ್ ದೆನ್ ಶೋ ವಿಲನ್ 3. ಸೊ ಇದು ತಗೊಂಡಿದ್ದೇನೆ, ಇದು 3000 ತಗೊಂಡಿದ್ದೆ, 2000 ತಗೊಂಡಿದ್ದೆ, 3001 ತಗೊಂಡಿದ್ದೆ. ಸೊ ಏನೇನ್ ಕ್ರಿಯೇಟ್ ಮಾಡಿದ್ವಿ ಎಲ್ಲ ತಗೊಂಡಿದ್ದೆ, ಬಟ್ ಇದು ಟ್ರಾನ್ಸ್ಪರೆಂಟ್ ಮೋಡ್ ತಗೊಂಡಿಲ್ಲ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್. ಬಟ್ ನಾವು ಮಿಸ್ ಮಾಡಿದ್ವಿ, ಯಾಕಂದ್ರೆ ಬಿಫೋರೇ ಕನೆಕ್ಟ್ ಮಾಡಿ ಇಟ್ಟಿದ್ವಿ ಸ್ವಿಚ್ಗೆ, ಅದಕ್ಕೆ ಬಿಫೋರ್ ತಗೊಂಡ್ಬಿಟ್ಟಿದ್ದೆ. ಓಕೆ, ಯಾ, ಕೋರ್ಸ್ ಸ್ವಿಚ್ ಕಂಪ್ಲೀಟ್. ನಿಲೇಶ್, ಇವಾಗ ಇದು ಮಾಡಿದ್ವಲ್ಲ ನಾವು ಯಾ. ಇದು ಇವಾಗ ನೀನು ಕೋರ್ ಸ್ವಿಚ್ ಇಟ್ಕೊಂಡಿದ್ಯಾ, ಓಕೆನಾ? ಸೊ ಇಲ್ಲಿ ನೀನು ಮಲ್ಟಿಪಲ್ ಸ್ವಿಚಸ್ ನ ಒನ್ ಶಾಟ್ ಅಲ್ಲಿ ಕಾನ್ಫಿಗರ್ ಮಾಡ್ತಾ ಇದೀವಿ ನಾವು. ಓಕೆ, ಸೊ ಇವಾಗ ನಮ್ಮ ಹತ್ರ ಮೂರ್ ಮಾಡಿದ್ವಿ, ಅಟ್ ಎ ಟೈಮ್ ಆಗ್ಬಿಡ್ತು. ಇವಾಗ ಒಂದು ಸಿನಾರಿಯೋ ಹೇಳ್ತೀನಿ ನೋಡು, ಆ ಸಿನಾರಿಯೋ ಅಲ್ಲಿ ನಾವು ಏನ್ ಮಾಡ್ಬೇಕು ಆಸ್ ಎ ನೆಟ್ವರ್ಕ್ ಇಂಜಿನಿಯರ್ ಅಂದ್ರೆ, ಇವಾಗ ನಿನ್ನ ರ್ಯಾಕ್ ಅಲ್ಲಿ ಒಂದ್ ಸ್ವಿಚ್ ಇದೆಯಪ್ಪ. ಓಕೆ, ಆ ಸ್ವಿಚ್ ಗೆ ನೀನು ಬರೀ ಒಂದ್ ಸ್ವಿಚ್ ಇದೆ, ಆ ಸ್ವಿಚ್ ಅಲ್ಲಿ ನೀವ್ ಏನ್ ಮಾಡಿದ್ಯಾ ಅಂದ್ರೆ ಒಂದು ಮೇನ್ ಲಿಂಕ್, ಇನ್ನೊಂದು ಬಂದ್ಬಿಟ್ಟು ಎಕ್ಸ್ಟ್ರಾ ಲಿಂಕ್, ಒಂದು ಎಮರ್ಜೆನ್ಸಿ ಲಿಂಕ್ ಅಂತ ನೀನ್ ಏನ್ ಮಾಡಿದ್ಯಾ, ನಿಮ್ಮ ಆಫೀಸ್ ನೆಟ್ವರ್ಕ್ ಅಲ್ಲಿ, ನಿಮ್ಮ ಆಫೀಸ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಂದು 20 ಆಕ್ಸೆಸ್ ಪಾಯಿಂಟ್ ಕುಣಿಸಿದ್ಯಾ. ಓಕೆ, 20 ಆಕ್ಸೆಸ್ ಪಾಯಿಂಟ್ ಗೆ ಏನ್ ಮಾಡಿದಾರೆ ಅಂದ್ರೆ, ಕೇಬ್ಲಿಂಗ್ ಹೆಂಗ್ ಮಾಡಿದಾರೆ ಅಂದ್ರೆ, ಇವಾಗ ಸ್ವಿಚ್ ಅಲ್ಲಿ ಪೋರ್ಟ್ 1 ಇರುತ್ತಲ್ಲ, ಆ ಪೋರ್ಟ್ 1 ಆಕ್ಸೆಸ್ ಪಾಯಿಂಟ್ ಗೆ ಲೈವ್ ಕನೆಕ್ಟ್ ಆಗಿದೆ, ಆಲ್ರೆಡಿ ಕನೆಕ್ಟ್ ಆಗಿದೆ ಪೋರ್ಟ್ 1. ಓಕೆ, ಪೋರ್ಟ್ 2 ತಗೊಂಡು ನೀನು ಅಲ್ಲೇ ಆಕ್ಸೆಸ್ ಪಾಯಿಂಟ್ ಹತ್ರ ಸ್ಪೇರ್ ಬಿಟ್ಟಿದ್ಯಾ, ಅಂದ್ರೆ ಕನೆಕ್ಟ್ ಮಾಡಿಲ್ಲ, ಸ್ಪೇರ್ ಬಿಟ್ಟಿದ್ಯಾ. ಸ್ಪೇರ್ ಬಿಟ್ಟಿದೀನಿ. ಓಕೆನಾ, ಸ್ಪೇರ್ ಬಿಟ್ಟಿದ್ಯಾ. ಸೇಮ್ ಅದೇ ತರ ಪೋರ್ಟ್ 3 ಬಂದ್ಬಿಟ್ಟು ಆಕ್ಸೆಸ್ ಪಾಯಿಂಟ್ 2 ಗೆ ಕನೆಕ್ಟ್ ಮಾಡಿದ್ಯಾ, ಪೋರ್ಟ್ 4 ಬಂದ್ಬಿಟ್ಟು ಆಕ್ಸೆಸ್ ಪಾಯಿಂಟ್ 2 ಗೆ ಸ್ಪೇರ್ ಬಿಟ್ಟಿದ್ಯಾ. ಓಕೆನಾ, ಅಂದ್ರೆ ಇಲ್ಲಿ ಸ್ವಿಚ್ ಅಲ್ಲಿ ಎಲ್ಲಾ ಎಂಡು ಕನೆಕ್ಟ್ ಇದಾವೆ, 20 ಪೋರ್ಟ್ ಕನೆಕ್ಟ್ ಇದಾವೆ.
ಓಕೆ. ಇನ್ನ Okay. 20 ಪೋರ್ಟ್ ಸಾರಿ 40 ಪೋರ್ಟ್ ಕನೆಕ್ಟ್ ಇದಾವೆ, ಆದ್ರೆ ಆಕ್ಸೆಸ್ ಪಾಯಿಂಟ್ ಪ್ರೆಸೆಂಟ್ ಇರೋದು 20 ಮಾತ್ರ. ಓಕೆ. Okay. Yeah. ಇವಾಗ ನೀನು ಏನ್ ಮಾಡ್ಬೇಕಂದ್ರೆ ಆಕ್ಸೆಸ್ ಪಾಯಿಂಟ್ ನಮ್ಮ ಹತ್ರ 20 ಆಕ್ಸೆಸ್ ಪಾಯಿಂಟ್ ಇದಾವೆ. ಒಂದೇ Correct. ಸ್ವಿಚ್ ನೀನ್ ಎಲ್ಲಾ ಆಕ್ಸೆಸ್ ಪಾಯಿಂಟ್ ಯೂಸ್ ಮಾಡ್ಬೇಕಂತ ಇದೆಯಾ? ನೀನೇನ್ ಪ್ಲಾನ್ ಮಾಡಿದ್ಯಾ? ಒಂದ್ ಸ್ವಿಚ್ ಬರೀ ಆಕ್ಸೆಸ್ ಪಾಯಿಂಟ್ಸ್ ಗೆ, ನನ್ನ ಕಂಪ್ನಿಯಲ್ಲಿ ಒಂದ್ 20 ಆಕ್ಸೆಸ್ ಪಾಯಿಂಟ್ ಹಾಕ್ತಿದೀನಿ ನಾನು, Okay. ಒಂದೇ ಸ್ವಿಚ್ ಯೂಸ್ ಮಾಡ್ತೀನಿ ಅಷ್ಟು ಆಕ್ಸೆಸ್ ಪಾಯಿಂಟ್ ಗೆ ಅಂತ ಹೇಳ್ಬಿಟ್ಟು 20 ಎಲ್ಲ ಕನೆಕ್ಟ್ ಮಾಡಿ ಹೋಗ್ಬಿಟ್ಟಿದಾರೆ ಅವರು. ಇವಾಗ Yeah. ನೀನು Okay. 20 ಆಕ್ಸೆಸ್ ಪಾಯಿಂಟ್ ನೀನ್ 20 ಆಕ್ಸೆಸ್ ಪಾಯಿಂಟ್ಸ್ ಕೂಡ ಹ್ಮ್. ಅಟ್ ಎ ಟೈಮ್ ಕಾನ್ಫಿಗರ್ ಮಾಡಬಹುದಾ, ಇಲ್ಲ ಇಂಡಿವಿಜುವಲ್ ಆಕ್ಸೆಸ್ ಪಾಯಿಂಟ್ ನೀನ್ ಕಾನ್ಫಿಗರ್ ಮಾಡ್ಬೇಕಾಗತ್ತಾ? ಲೈಕ್ ಫಸ್ಟ್ ನಾವು ಅದಕ್ಕೆ IP ಎಲ್ಲ ಅಸೈನ್ ಮಾಡ್ಬೇಕಲ್ಲ, ಇಂಡಿವಿಜುವಲ್ ಕಾನ್ಫಿಗರ್ ಮಾಡ್ಲೇಬೇಕು ಫಸ್ಟ್. ಸೊ ಇವಾಗ Okay. ಒಂದು ಆಕ್ಸೆಸ್ ಪಾಯಿಂಟ್ ತಗೊಂಡ್ಬಂದೆ ನೀನು, ಇದು ಆಕ್ಸೆಸ್ ಪಾಯಿಂಟ್ ಅನ್ಕೋ. ಹಾ. ಓಕೆ. ಸೊ ಇದು ನೀನ್ ಸ್ವಿಚ್, ಆಫೀಸ್ ಸ್ವಿಚ್ ಇದೆ, ಸೊ ಇದಕ್ಕೆ ಕನೆಕ್ಟ್ ಆಗಿದೆ. ಸೊ ಎಕ್ಸಾಂಪಲ್ ಇಲ್ಲಿ ಕನೆಕ್ಟ್ ಆಗಿದೆ ಅಂತ. ಓಕೆ. ಸೊ ಇದು ನಿಂದು ರ್ಯಾಕ್ ನಿಮಿಷ ಅನ್ಕೋ, ಇರು, ನಿಮಿಷ ರ್ಯಾಕ್ ಇರು. ಒಳಗಡೆ ಸ್ವಿಚ್ ಇದೆ. ಸೊ ನಿನ್ ಸಿನಾರಿಯೋ ಪ್ರಕಾರ ಇದು ಹಾ. ರ್ಯಾಕ್ ಒಳಗಡೆ ಸ್ವಿಚ್ ಇದೆ, 24 ಹಾ. ಪೋರ್ಟ್. ಸೊ ನೀನೇನ್ ಮಾಡ್ತೀಯಾ, ಎಲ್ಲ ಆಕ್ಸೆಸ್ Okay. ಪಾಯಿಂಟ್ಗಳು ತಗೊಂಡ್ಬರ್ತೀಯ. ಸೊ ಹ್ಮ್. ಡೈರೆಕ್ಟ್ ಇಲ್ಲಿ ಕನೆಕ್ಟ್ ಮಾಡಿದ್ರೆ ಇದಕ್ಕೆ ನಿನಗೆ ಆಕ್ಸೆಸ್ ಹೆಂಗ್ ಸಿಗುತ್ತೆ? ಈ ಆಕ್ಸೆಸ್ ಪಾಯಿಂಟ್ಗೆ ಇದಕ್ಕೆ ಏನು ಕಾನ್ಫಿಗರೇ ಮಾಡಿಲ್ಲಲ್ಲ ನೀನ್, ಬಿಫೋರ್ IP ಅಸೈನ್ ಮಾಡಿಲ್ಲ, ಏನು ಮಾಡಿಲ್ಲ. ಮತ್ತೆ ಎಲ್ಲಾ ಆಕ್ಸೆಸ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ನೀನು ಒಂದೊಂದೇ ಆಕ್ಸೆಸ್ ಇದು ಮಾಡ್ತೀಯ, ಎಲ್ಲಾ ಫ್ಲೋರ್ಗೆ ಹೋಗ್ಬಿಟ್ಟು. ಹೌದು. ಸೊ ಇಂಥ ಸಿನಾರಿಯೋ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಆಕ್ಸೆಸ್ ಪಾಯಿಂಟ್ ತಗೊಂಡ್ಬಂದಾಗ ಯಾವ್ದೋ ಡಿವೈಸ್ ಆಗ್ಲಿ, ಆಕ್ಸೆಸ್ ಪಾಯಿಂಟ್ ಅಂತಾನೆ ಇಲ್ಲ, ಯಾವ್ದೋ ನೆಟ್ವರ್ಕಿಂಗ್ ಡಿವೈಸ್ ತಗೊಂಡ್ಬಂದ್ರೆ ಫಸ್ಟ್ ಅದಕ್ಕೆ IP ಅಸೈನ್ ಮಾಡ್ಬೇಕು ನಾವು, ಕನ್ಸೋಲ್ ತಗೊಂಡು. ಫಸ್ಟ್ Okay. ಕೆಲಸ ನಿಮ್ದು ಸಿಂಪಲ್, ಫಸ್ಟ್ ಕೆಲಸ ಆ ಆಕ್ಸೆಸ್ ಪಾಯಿಂಟ್ ಗೆ ಪವರ್ ಕನೆಕ್ಟ್ ಮಾಡು, ಕನ್ಸೋಲ್ ಕೇಬಲ್ ತಗೋ, ಕನೆಕ್ಟ್ ಮಾಡು ನಿನ್ ಲ್ಯಾಪ್ಟಾಪ್ಗೆ. ಆ ಲ್ಯಾಪ್ಟಾಪ್ಗೆ ಆಕ್ಸೆಸ್ ಪಾಯಿಂಟ್ಗೆ ಫಸ್ಟ್ IP ಅಸೈನ್ ಮಾಡು, ನಿನ್ ನೆಟ್ವರ್ಕ್ IP ಅಸೈನ್ ಮಾಡು, ನಿನ್ ನೆಟ್ವರ್ಕ್ ಅಲ್ಲಿ ಏನಿದೆ. ಹ್ಮ್. ಕರೆಕ್ಟಾ? ಸೊ ನೀನ್ ಆಕ್ಸೆಸ್ ಪಾಯಿಂಟ್ಗೆ IP ಅಸೈನ್ Okay. ಮಾಡಿದಾಗ ನೀನ್ ತಗೊಂಡ್ ಬಂದ್ಬಿಟ್ಟು ಎಲ್ಲೋ ಫ್ಲೋರ್ ಅಲ್ಲಿ ಇಡ್ತೀಯ, ಅವಾಗ ನೀನ್ ಸ್ವಿಚ್ಗೆ ಕನೆಕ್ಟ್ ಮಾಡ್ತೀಯ. ಎಕ್ಸಾಂಪಲ್ 20 ಆಕ್ಸೆಸ್ ಪಾಯಿಂಟ್ ತಗೊಂಡ್ಬಂದಿದ್ಯಾ, 20 ಆಕ್ಸೆಸ್ ಪಾಯಿಂಟ್ಗೂ IP ಅಸೈನ್ ಮಾಡಿದ್ಯಾ ಮ್ಯಾನ್ಯುವಲಿ. ದೆನ್ ತಗೊಂಡ್ಬಂದ್ಬಿಟ್ಟು ಒಂದೊಂದಕ್ಕೆ ಪೋರ್ಟ್ಗೆ ಕನೆಕ್ಟ್ ಮಾಡಿದ್ಯಾ. ಸೊ ಅವಾಗ ಏನ್ ಮಾಡ್ತೀಯ ನೀನು, ಸ್ವಿಚ್ ಒಳಗಡೆ ಹೋಗ್ಬಿಟ್ಟು ಸೊ ರೇಂಜ್ ಸೆಲೆಕ್ಟ್ ಮಾಡ್ತೀಯ. ಅಂದ್ರೆ ಆ ಆಕ್ಸೆಸ್ ಪಾಯಿಂಟ್ ಯಾವ ತರ ಕಾನ್ಫಿಗರ್ ಆಗಿರ್ಬೇಕು, ಯಾವ ವಿಲಾನ್ ಅಲ್ಲಿ ಇರ್ಬೇಕು. ಲೈಕ್ ವಾಯ್ಸ್ ವಿಲಾನ್ ಅಂತ ಇರುತ್ತೆ, ಕರೆಕ್ಟಾ? ಸೆಪರೇಟ್ ಆಗಿ ವಿಲಾನ್ ಮಾಡಿರ್ತಾರೆ ವಾಯ್ಸ್ಗೆ ಅಂತ, ವೈರ್ಲೆಸ್ಗೆ ಅಂತ ಒಂದ್ ವಿಲಾನ್ ಮಾಡಿರ್ತಾರೆ, ವಾಯ್ಸ್ಗೆ ಅಂತ ಒಂದ್ ಮಾಡಿರ್ತಾರೆ. ಸೊ ನಾವು ಆಕ್ಸೆಸ್ ಪಾಯಿಂಟ್ ಏನ್ ಮಾಡ್ತೀವಿ, ವಾಯ್ಸ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಸೇಮ್ ಇಲ್ಲಿ ಕಮಾಂಡ್ ಏನಿದೆ ನಮ್ದು, ವೆರ್ ಇಸ್ ದಟ್, ಯಾ ಸೇಮ್ ಕಮಾಂಡ್. ಸೊ ನಾವು ಇಲ್ಲಿ ಏನಾದ್ರೆ ವಾಯ್ಸ್ ವಿಲಾನ್ ಏನಾದ್ರೆ ನಮ್ದು 50 ಇದ್ರೆ, ಸೊ ಇದನ್ನ ಕಮಾಂಡ್ ಯೂಸ್ ಮಾಡ್ತೀವಿ. ಸೊ ಪೋರ್ಟ್ ನಂಬರ್ 0 ದಿಂದ ಟಿಲ್ 20 ಒಂದೇ ಸತಿ ಬಂಚ್ ಅಲ್ಲಿ ಇಲ್ಲಿ ಕಾನ್ಫಿಗರ್ ಮಾಡ್ಬಿಡ್ತೀವಿ. ಸೊ ಈ ಕಮಾಂಡ್ ಎಲ್ಲದಕ್ಕೆ ಅಪ್ಲೈ ಆಗುತ್ತೆ. ಸೊ ಎಲ್ಲ ನಿಂದ ಆಕ್ಸೆಸ್ ಆಕ್ಸೆಸ್ ಪಾಯಿಂಟ್ ಪಾಯಿಂಟ್, ಅಪ್ಲೈ ಆಯ್ತು. ಎಸ್, ಎಲ್ಲ ಆಕ್ಸೆಸ್ ಪಾಯಿಂಟ್ಗೆ ಅಪ್ಲೈ ಆಗುತ್ತೆ. ಅಂದ್ರೆ ಪೋರ್ಟ್ಗೆ ಅಪ್ಲೈ ಆಗುತ್ತೆ, ಅದು ಆಕ್ಸೆಸ್ ಪಾಯಿಂಟ್ಗೆ ಅಪ್ಲೈ ಆಗಲ್ಲ, ಪೋರ್ಟ್ಗೆ ಅಪ್ಲೈ ಆಗುತ್ತೆ, 20 ಪೋರ್ಟ್ಗೂ ಅಪ್ಲೈ ಆಗುತ್ತೆ. ಸೊ ನಿನ್ ಸಿನಾರಿಯೋ ಹೆಂಗಂದ್ರೆ, ಸೊ ನಿನ್ನ ಹತ್ರ ಲೈಕ್ 20 ಆಕ್ಸೆಸ್ ಪಾಯಿಂಟ್ ಇದಾವೆ, 20 ನೀನು ಕನೆಕ್ಟ್ ಮಾಡಿದ್ಯಾ. ಸೊ ನಿನ್ನ ಹತ್ರ ಫ್ರೀ ಪೋರ್ಟು ಇದಾವೆ, ಒಂದು 2 ಪೋರ್ಟ್ ಫ್ರೀ ಇದಾವೆ. ಸೊ ನಾನೇನ್ ಮಾಡ್ತೀನಿ, ಆ 2 ಪೋರ್ಟ್ಗೂ ಆ ಕಮಾಂಡ್ ರನ್ ಮಾಡಿ ಇಟ್ಟಿರ್ತೀನಿ, ಈ ಕಮಾಂಡ್ ರನ್ ಮಾಡಿ ಇಟ್ಟಿರ್ತೀನಿ. ಸೊ ನಿನ್ಗೆ ನೆಕ್ಸ್ಟ್ ಏನಾದ್ರೂ ರಿಕ್ವೈರ್ಮೆಂಟ್ ಬಂತು, ಇನ್ನೊಂದು ಆಕ್ಸೆಸ್ ಪಾಯಿಂಟ್ ಕನೆಕ್ಟ್ ಮಾಡ್ಬೇಕು. ಸೊ ನೀನೇನ್ ಮಾಡ್ತೀಯಾ, ಸೊ ಮ್ಯಾನ್ಯುವಲಿ IP ಅಸೈನ್ ಮಾಡಿ ತಗೊಂಡ್ಬರ್ತೀಯಾ, ಕನೆಕ್ಟ್ ಮಾಡ್ತೀಯಾ. ಮತ್ತೆ ನೀನ್ ಸ್ವಿಚ್ ಅಲ್ಲಿ ಏನ್ ಮಾಡ್ಬೇಕಂತ ಏನಿಲ್ಲ, ಡೈರೆಕ್ಟ್ ಆಗಿ ಅದು ನೆಟ್ವರ್ಕ್ಗೆ ಬಂದ್ಬಿಡುತ್ತೆ. ಓಕೆ, ಇದೇ ಸಿಂಪಲ್. ಓಕೆ. ಸೊ ಈ ತರ ಅಂದ್ರೆ ಇರುತ್ತೆ. ಫಸ್ಟ್ IP ಎಲ್ಲದಕ್ಕೂ ಒಂದ್ 20 IPs ಕೊಟ್ಬಿಟ್ಟು ಕನೆಕ್ಟ್ ಮಾಡ್ಬೇಕು. ಆಮೇಲೆ ಸ್ವಿಚ್ ಅಲ್ಲಿ ಸ್ವಿಚ್ ಲಾಗಿನ್ ಆಗಿ, ಆಮೇಲೆ ಎಲ್ಲಾ ಪೋರ್ಟಿಗೂ ಅದು ಓಕೆ ವಿಲನ್ ಕ್ರಿಯೇಟ್ ಮಾಡಿದ್ಮೇಲೆ ಅದಕ್ಕೆ ಒಂದ್ ಶಾಟ್ ಅಲ್ಲಿ ಎಲ್ಲಾ ಆಕ್ಸೆಸ್ ಪಾಯಿಂಟಿಗೂ ಅಪ್ಲೈ ಆಗುತ್ತೆ ಅದು. ಅಪ್ಲೈ ಆಗುತ್ತೆ. ಇವಾಗ ನೀನು ಸೆಕೆಂಡ್ ಪೋರ್ಟ್ ಇರುತ್ತಲ್ಲ ನಿಲೇಶ್, ಸೆಕೆಂಡ್ ಪೋರ್ಟ್ ನಾನು ಇಲ್ಲಿಂದ ಆಕ್ಸೆಸ್ ಪಾಯಿಂಟ್ ವರೆಗೂ ಕೇಬಲ್ ಲೇ ಮಾಡ್ಸಿರ್ತೀನಿ. ಓಕೆ. ಕೇಬಲ್ ಆಕ್ಸೆಸ್ ಪಾಯಿಂಟ್ ಹತ್ರ ಡಮ್ಮಿ ಆಗಿರುತ್ತೆ, ಸ್ವಿಚ್ ಅಲ್ಲಿ ಲೈವ್ ಇರುತ್ತೆ, ಸ್ವಿಚ್ ಅಲ್ಲಿ ಕನೆಕ್ಟಿವಿಟಿ ಇರುತ್ತೆ. ಸೊ ಇವಾಗ ಇದು ಸ್ಪೇರ್ ಸ್ವಿಚ್ ಸೆಕೆಂಡ್ ಪೋರ್ಟ್ ಇರುತ್ತಲ್ಲ ಡಮ್ಮಿ ಅಂತ ಹೇಳಿದ್ನಲ್ಲ ನಾನು, ಆ ಸ್ವಿಚ್ ಇವಾಗ್ಲೇ ಕಾನ್ಫಿಗರ್ ಮಾಡಿರ್ಬೋದಾ? ಅಂದ್ರೆ ಅಲ್ಲಿ ಏನಾದ್ರು ನಾನು ಹೋಗಿ ಕನೆಕ್ಟ್ ಮಾಡಿದ್ರೆ ಸಿಂಪಲ್ ಅದೇ ಹೇಳಿದೆ ನಾನು. ಸೊ ನಾನು ಎಲ್ಲಾ ಪೋರ್ಟ್ಗೆ ಸೇಮ್ ಕಾನ್ಫಿಗರೇಷನ್ ಮಾಡಿ ಇಟ್ಟಿರ್ತೀನಿ, ನೀನ್ ತಗೊಂಡ್ಬಂದು ಡೈರೆಕ್ಟ್ ಕನೆಕ್ಟ್ ಮಾಡಿದಾಗ ಅದು ಆಕ್ಸೆಸ್ ಆಗ್ಬೇಕು.
ಓಕೆ, ನಾನು ಆ ಕೇಬಲ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಹೋಗಿ ಇದು ಕನೆಕ್ಟ್ ಮಾಡಿದ್ರು ಅದು ಇಮಿಡಿಯೇಟ್ ಅಪ್ ಆಗ್ಬಿಡುತ್ತೆ, ಅಪ್ ಎಸ್ ಆಗಿ ಡೈರೆಕ್ಟ್ ಅಪ್ ಆಗುತ್ತೆ. ರನ್ ಆಗ್ತಾ ಇರುತ್ತೆ. ಎಸ್ ಕೇಬಲ್ ಅಪ್ ಚೆನ್ನಾಗಿದ್ರೆ ಅಪ್ ಆಗಿ ರನ್ ಆಗುತ್ತೆ. ಅಲ್ಲಿ ಸೊ ಏನ್ ಇವಾಗ ಸೇಮ್ ಇದೇ ತರನಾ ವಿ ಟಿ ಪಿ ಕಾನ್ಸೆಪ್ಟ್ ಬರುತ್ತಾ ಅದು? ಅಂದ್ರೆ ನಾವು ಸ್ವಿಚ್ ಮಾಡಿರ್ತೀವಲ್ಲ ಆತರ ಇವಾಗ ಆಕ್ಸೆಸ್ 20 ಪಾಯಿಂಟ್ಗೆ ಆಕ್ಸೆಸ್ ವಿ ಟಿ ಪಾಯಿಂಟ್ ಪಿ ಏನ್ ಒಂದೇ ಸರಿ ಬೇಕಾಗಿಲ್ಲ ಅಲ್ಲ. ಕಾನ್ಫಿಗರ್. ಆಕ್ಸೆಸ್ ಪಾಯಿಂಟ್ಗೆ ವಿ ಟಿ ಪಿ ಬೇಕಾಗಿಲ್ಲ, ನಾವು ಆಕ್ಸೆಸ್ ಪಾಯಿಂಟ್ ಮೇಲೆ ಕಾನ್ಫಿಗರ್ ಮಾಡ್ತಾ ಇಲ್ಲ ಅಲ್ಲ, ನಾವು ಇಂಟರ್ಫೇಸ್ ಮೇಲೆ ಕಾನ್ಫಿಗರ್ ಮಾಡ್ತಾ ಇದೀವಿ. ಇವಾಗ ಇಲ್ಲಿ ಏನ್ ಮಾಡಿದೀವಿ ನಾವು, ಸಿಂಪಲ್ ಕಮಾಂಡ್ ರನ್ ಮಾಡಿದೀವ, ಈ ಎರಡು ಪೋರ್ಟ್ಗೆ ಆಕ್ಸೆಸ್ ಪೋರ್ಟ್ ಕಮಾಂಡ್ ರನ್ ಮಾಡಿದೀವ, ಈ ಎರಡು ಹೌದು. ಪೋರ್ಟ್ಗೆ. ಸೊ ಸೇಮ್ ಇಲ್ಲೂ ಮಾಡ್ತೀವಿ ನಾವು, ಆಕ್ಸೆಸ್ ಪೋರ್ಟ್ ಕಮಾಂಡೇ ರನ್ ಮಾಡೋದು ಆಕ್ಸೆಸ್ ಪಾಯಿಂಟ್, ಬೇರೆ ಏನು ಇಲ್ಲ, ಆಕ್ಸೆಸ್ ಪೋರ್ಟ್ ಕಮಾಂಡೇ ರನ್ ಮಾಡೋದು. ಅಂದ್ರೆ ಈ ವಿಲ್ಯಾನ್ದು ಇನ್ಫಾರ್ಮೇಶನ್ ಹೋಗ್ಲಿ ಅಂತ. ಸೊ ಅವಾಗ ಏನಾಗುತ್ತೆ, ಅದು ಪರ್ಟಿಕ್ಯುಲರ್ ವಾಯ್ಸ್ ವಿಲ್ಯಾನ್, ವಾಯ್ಸ್ ಅಲ್ಲ ವೈರ್ಲೆಸ್ ವಿಲ್ಯಾನ್ದು ಇನ್ಫಾರ್ಮೇಶನ್ ಈ ಸ್ವಿಚ್ ಇದೆ, ಇಲ್ಲಿ ಟ್ರಂಕ್ ಪೋರ್ಟ್ ಇರುತ್ತೆ, ಇಲ್ಲಿಂದ ಮುಂದೆ ಹೋಗುತ್ತೆ. ಈ ತರ ಇವನ್ ನೀನು ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರು ಹಂಗೆ, ಕ್ಯಾಮ್ರಾಗೆ ನೀನು ಫಸ್ಟ್ IP ಅಸೈನ್ ಮಾಡ್ಕೋಬೇಕು, ಆಮೇಲೆ ಸ್ವಿಚ್ಗೆ ಕನೆಕ್ಟ್ ಮಾಡಬೇಕು, ಆಮೇಲೆ ನಾವು ವಾಯ್ಸ್ ವಿಲ್ಯಾನ್ ಒಂದು ಇರುತ್ತಲ್ಲ, ಆ ವಾಯ್ಸ್ ವಿಲ್ಯಾನ್ ಆಕ್ಸೆಸ್ ಮಾಡಬೇಕು. ಅಂದ್ರೆ ಆಕ್ಸೆಸ್ ಪೋರ್ಟ್ಗೆ ಕಾನ್ಫಿಗರ್ ಮಾಡುವಾಗ ವಾಯ್ಸ್ ವಿಲ್ಯಾನ್ ಮಾಡಬೇಕು. ಸೊ ಸಿಂಪಲ್, ಇಲ್ಲಿ ಚೇಂಜಸ್ ಬರುತ್ತೆ. ಲೈಕ್ ಈ 50 ನಮ್ದು ವೈರ್ಲೆಸ್ ವಿಲ್ಯಾನ್, ವಾಯ್ಸ್ ವಿಲ್ಯಾನ್ 60 ಇದ್ರೆ ಇದು ವಾಯ್ಸ್ ವಿಲ್ಯಾನ್. ದಟ್ಸ್ ಇಟ್. ಸೊ ಈ ತರ. ಸೊ ಅದಕ್ಕೆ ನಾವು ವಿಲ್ಯಾನ್ ಕ್ರಿಯೇಟ್ ಮಾಡಿರ್ತೀವಿ, ವಾಯ್ಸ್ಗೆ ಒಂದು, ಅಂದ್ರೆ ನಮ್ ಟ್ರಾಫಿಕ್ ಡಿವೈಡ್ ಆಗಲಿ ಅಂತ. ಸೊ ಇಲ್ಲ ವಾಯ್ಸ್ದು ಮತ್ತೆ ನಮ್ದು ಡೇಟಾದು ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ, ಟ್ರಾಫಿಕ್ ಲೋಡ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ವಿಲ್ಯಾನ್ಗಳು ಕ್ರಿಯೇಟ್ ಮಾಡ್ತೀವಿ, ಟ್ರಾಫಿಕ್ ಡಿವೈಡ್ ಮಾಡಕ್ಕೆ. ಸಿಂಪಲ್ ಕಾನ್ಸೆಪ್ಟ್. ಸೊ ಇಲ್ಲಿ ನಾನು ಕ್ರಿಯೇಟ್ ಮಾಡ್ಬೋದು ಬೇಕಾದ್ರೆ. ಸೊ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೊಡ್ಬೋದು, ಲೈಕ್ ಸೊ ವಿಲನ್ ಬ್ರೀಫ್. ಸೊ ನಮ್ಮ ಹತ್ರ ಏನಿದೆ 20-30 ವಾಯ್ಸ್ ಅಂತ ಡಿಸ್ಕ್ರಿಪ್ಷನ್. ಓಕೆ, ಕಾನ್ಫಿಗ್ ಟರ್ಮಿನಲ್, VLAN 10, it should be name that is wireless. Okay, then exit VLAN 20, VLAN 20 that is voice. And go right to show VLAN 3. Yeah, 20 ಮತ್ತೆ 10 ವೈರ್ಲೆಸ್ ಅಂತ ಹಾಕಿದೀನಿ. ಇಲ್ಲ 10 ನಂದು 10-20 ಆಲ್ರೆಡಿ ಅಸೈನ್ ಮಾಡಿದೀವಲ್ಲ ನಾವು ಡೇಟಾಗೆ, ಬೇಕಾಗಿಲ್ಲ, ಡೇಟಾಗೆ ಆಲ್ರೆಡಿ ಅಸೈನ್ ಮಾಡಿದ್ದು. ಲೆಟ್ ಮೀ ಚೇಂಜ್, ಮತ್ತೆ ಇದು ಕನ್ಫ್ಯೂಷನ್ ಬೇಡ. 10 ಬಿಲಾಂಗ್ಸ್ ಟು data. Then 20 also belongs to data. Not take data 1. Yeah. Then VLAN 30 free della. 30-40, yeah, 30-40 free. 30 I can say name wireless. Then 40 I can say name white. Then end, then white. Then show VLAN brief. Yeah. ಸೊ ಈ ತರ ನಾವು ನೇಮ್ ಕೊಡ್ಬೋದು, ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಸೊ ಆಕ್ಸೆಸ್ ಸ್ವಿಚ್ಗೆ ಹೋಗ್ತೀನಿ, ಸೊ ಇಂಟರ್ಫೇಸ್ ಸ್ಟೇಟಸ್ ಒಂದು ವಾಯ್ಸ್ ಒಂದು ವೈರ್ಲೆಸ್. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ ಇವಾಗ, ಕಾನ್ಫಿಗ್ ಟರ್ಮಿನಲ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ 10 ವಿಲ್ಯಾನ್ ಬಂದ್ಬಿಟ್ಟು ನಮ್ದು ಡೇಟಾ ಅದು ಕರೆಕ್ಟಾ, 0 ಮತ್ತೆ 1 ಪೋರ್ಟು. ದೆನ್ ಇದು ನಂದು ಟ್ರಂಕ್ ಪೋರ್ಟು. ನಾನೇನ್ ಮಾಡ್ತೀನಿ, ನಂದು ಫ್ಯೂಚರ್ ಪ್ಲಾನ್ ಇದೆ, ಒಂದು ವೈರ್ಲೆಸ್ ಲೈಕ್ AP ಕನೆಕ್ಟ್ ಮಾಡ್ಬೇಕಂತ ಇದೆ ಈ ಪೋರ್ಟ್ಗೆ. ಸೊ ನಾನು ಈ ಪೋರ್ಟ್ಗೆ ಇವಾಗ ಕಾನ್ಫಿಗರ್ ಮಾಡ್ತೀನಿ, ಲೈಕ್ ಇಂಟರ್ಫೇಸ್
Ethernet 0 bar 2, switch port, mode, access, then switch port, access, VLAN, that is 40, right? Voice VLAN ಯಾವುದು ನಮ್ದು 40. No, wireless is 30. Wireless 30. Okay, wireless 30. So now you can see next ನಮ್ದು exit. ಪೋರ್ಟ್ ನಂಬರ್ 3 ಗೆ ನಮ್ ಪ್ಲಾನ್ ಏನಿದೆ, IP ಫೋನ್ ಕನೆಕ್ಟ್ ಮಾಡ್ಬೇಕಂತ ಇದೆ. ಸೊ ಸ್ವಿಚ್ ಪೋರ್ಟ್ ಮೋಡ್ ಆಕ್ಸೆಸ್, switch port access VLAN 40. You can see now, right? Show interface. So ಇವಾಗ ಏನಾಯ್ತು ಇಲ್ಲಿ, ಈ 30 VLAN ಬಂದ್ಬಿಟ್ಟು ಪೋರ್ಟ್ ನಂಬರ್ 2 ಗೆ ಅಸೈನ್ ಆಯ್ತು, 40 VLAN ಬಂದ್ಬಿಟ್ಟು ಪೋರ್ಟ್ ನಂಬರ್ 3 ಗೆ. ಇನ್ ಕೇಸ್ ನಾನು ಇವಾಗ ಒಂದು ಡಿವೈಸ್ ತಗೊಂಡ್ಬಿಟ್ಟು AP ಡಿವೈಸ್ ಕನೆಕ್ಟ್ ಇದಕ್ಕೆ ಮಾಡಿದ್ರೆ ಡೈರೆಕ್ಟ್ ಆಗಿ ಆಕ್ಸೆಸ್ ಆಗುತ್ತೆ. ವಾಯ್ಸ್ IP ಫೋನ್ ಡೈರೆಕ್ಟ್ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆಕ್ಸೆಸ್ ಆಗುತ್ತೆ. ನಾನು ಹಿಂಗೆ ಕಾನ್ಫಿಗರ್ ಮಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ನಂದು ಕಾನ್ಫಿಗರೇಷನ್ ಆಗಿದೆ. ಸೊ ರನ್ನಿಂಗ್ ಇಂಟರ್ಫೇಸ್ ಈಥರ್ನೆಟ್ 0/2. ಇಲ್ಲಿ ನೋಡ್ಬೋದು ಆಲ್ರೆಡಿ ಇದು ಏನಿದೆ VLAN 30 ಅಲ್ಲಿ ಇದೆ. ಸೊ ಇದಕ್ಕೆ ನೀನು ಇದನ್ನು ಮಾಡ್ಬೋದು, ಲೈಕ್ ಇಂಟರ್ಫೇಸ್ 0/2 ಡಿಸ್ಕ್ರಿಪ್ಷನ್ ಕೊಡು, ನಿನ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ಆಕ್ಸೆಸ್ ಪಾಯಿಂಟ್ ಕನೆಕ್ಟ್ ಆಗಿದೆ ಅಂತ. ಆಕ್ಸೆಸ್ ಪಾಯಿಂಟ್, then one more interface. Yeah, can you hear me? ನಾನೊಂದು ಚಾಟ್ ಅಲ್ಲಿ ನೀಲೇಶ್ ಕೇಳಿಸ್ತಾ ಇದೆಯಾ? ಯಾ ಕೇಳಿಸ್ತಾ ಇದೆ. ನೀಲೇಶ್, ನಾನು ನಿಮಗೆ 1 ಮಿನಿಟ್ ಮುಂಚೆ ಒಂದು ಮೆಸೇಜ್ ಹಾಕಿದ್ದೆ, ನೋಡ್ದಾ? ನೋಡೇ ಇಲ್ಲ. ಇಲ್ಲ, ಅದು ಕಾಲ್ ಬಂತು, ನಾನು ಈಗ ಮಾತಾಡ್ತಾ ಇದ್ದೀನಿ, ನಿನ್ ಕೇಳಿಸಿಲ್ಲ, ಅದಕ್ಕೆ ನೀನ್ ಚಾಟ್ ಅಲ್ಲಿ ಹಾಕ್ದೆ. ಹೌದಾ? ಓಕೆ ಓಕೆ ಓಕೆ. ಯಾ, ಎಲ್ಲಿದ್ದೆ ನಾನು? ಏನ್ ಮಾಡ್ತಾ ಇದ್ದೆ ಗೊತ್ತಾ? ಅದು ಒಂದು ಪಾಯಿಂಟ್ ಹೇಳ್ದೆ ನೀನು. ಸೊ ನಾನು ಎಲ್ಲಿ ಇದ್ದೆ ಅಂದ್ರೆ, ಸೊ ಇವಾಗ ಒಂದು ಇಂಟರ್ಫೇಸ್ ಇದೆ ಒಂದೊಂದು, ಇದು ಫ್ರೀ ಇಂಟರ್ಫೇಸ್ ಕರೆಕ್ಟಾ? 2, 3 ನಂದು ಫ್ರೀ ಇತ್ತು, ಇವಾಗ ನಾನು ಮುಂಚೆ ಇದು ಇತ್ತು ಕರೆಕ್ಟಾ? ಸೊ ನಾನೇನ್ ಮಾಡಿದೆ, ಲೈಕ್ ಮುಂಚಿಂದಾನೇ ಹೇಳ್ತೀನಿ ಬಿಡು, ಇವಾಗ ನಂದು 1/0 ಮತ್ತೆ 1/1 ಫ್ರೀ ಇದಾವೆ ಕರೆಕ್ಟಾ? ನೇಟಿವ್ VLAN ಅಲ್ಲಿ ಇದೆ. ಇಂಟರ್ಫೇಸ್ ಯಾ, ಸೊ ಇದು ನೇಟಿವ್ VLAN ಇದೆ. ನಾನೇನ್ ಮಾಡ್ತೀನಿ, ಸೊ ನಂದು ಫ್ಯೂಚರ್ ಪ್ಲಾನ್ ಇದೆ, ಈ 1/0ಗೆ ಆಕ್ಸೆಸ್ ಪಾಯಿಂಟ್ ಕನೆಕ್ಟ್ ಮಾಡ್ತೀನಿ, ಮತ್ತೆ ಇದಕ್ಕೆ ವೈರ್ಲೆಸ್ ಕನೆಕ್ಟ್ ಮಾಡ್ತೀನಿ, ನಂದು ಫ್ಯೂಚರ್ ಪ್ಲಾನ್. ಸೊ ನಾನೇನ್ ಮಾಡ್ತೀನಿ, ಅದಕ್ಕೆ ಬಿಫೋರ್ ಕಾನ್ಫಿಗರೇಷನ್ ಮಾಡಿ ಇಟ್ಟಿರ್ತೀನಿ. ಸೊ ನನಗೆ ಮತ್ತೆ ಕಾನ್ಫಿಗರ್ ಮಾಡೋದು ಬೇಕಾಗಿಲ್ಲ, ಸೊ ಮುಂಚೆನೆ ಕಾನ್ಫಿಗರ್ ಮಾಡಿರೋಣ ಅಂತ ನನ್ನ ಪ್ಲಾನ್. ಸೊ ನಾನೇನ್ ಮಾಡ್ತೀನಿ, ಲೈಕ್ ಇಂಟರ್ಫೇಸ್ ಒಳಗಡೆ ಹೋಗ್ತೀನಿ, ಇಂಟರ್ಫೇಸ್ ಈಥರ್ನೆಟ್ 1/0, ದೆನ್ ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನಾನು ಏನ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಆಕ್ಸೆಸ್ ಪಾಯಿಂಟು, ಆಕ್ಸೆಸ್ ಪಾಯಿಂಟ್, ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗು, ದೆನ್ ಅದಕ್ಕೆ ಸ್ವಿಚ್ ಪೋರ್ಟ್ ಮೋಡ್ ಆಕ್ಸೆಸ್ ಮಾಡ್ತೀನಿ, ದೆನ್ ಸ್ವಿಚ್ ಪೋರ್ಟ್ ಆಕ್ಸೆಸ್ VLAN ಯಾವುದು 30, ವೈರ್ಲೆಸ್ಗೆ ಯಾವ್ದಿದೆ, ವೈರ್ಲೆಸ್ಗೆ 40 ಇದೆ. ಓಕೆ 40, ದೆನ್ ಎಕ್ಸಿಟ್. ದೆನ್ ನಂದು ನೆಕ್ಸ್ಟ್ ಪ್ಲಾನ್ ಇದೆ, ಈ ಇಂಟರ್ಫೇಸ್ 1/1ಗೆ